2 ಕಾರ್ನಲ್ಲಿದ್ದ ಸ್ಫೋಟಕ ಬ್ಲಾಸ್ಟ್ ಆಗಿದೆ. ಇತರ 10 ಕಾರ್ಗಳು ಬೆಂಕಿಗಾಹುತಿಯಾಗಿದೆ. ಯಾವ ಮಾದರಿಯ ಸ್ಫೋಟ ಇದು? ಸ್ಪಷ್ಟತೆ ಸಿಗಬೇಕು. ಭಯೋತ್ಪಾದಕ ಕೃತ್ಯವ ಅಥವಾ ಬೇರೆ ಏನಾದ್ರೂ ಬ್ಲಾಸ್ಟ್ ಆಯ್ತಾ? ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಡೀ ಟೀಮ್ ಸ್ಥಳದಲ್ಲಿದೆ. ಶ್ವಾನ ದಳ ಇದೆ, ಬಾಂಬ್ ಸ್ಕ್ವಾಡ್ ಇದೆ. ಏನಾಗ್ತಾ ಇದೆ ಸ್ಥಳದಲ್ಲಿ? ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. 2 ಕಾರ್ನಲ್ಲಿದ್ದ ಸ್ಫೋಟಕ ಬ್ಲಾಸ್ಟ್ ಆಗಿರೋದು ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಅದರ ಪಕ್ಕ ಮಾರ್ಕೆಟ್ ಏರಿಯಾ, ಅಲ್ಲಿ ಕಾರ್ ಬ್ಲಾಸ್ಟ್ ಆಗಿರೋದು. ಮೊದಲು ಒಂದು ಕಾರ್ ಬ್ಲಾಸ್ಟ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಕಾರ್ ಬ್ಲಾಸ್ಟ್. ಸುತ್ತಮುತ್ತಲ 10 ಕಾರ್ಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಧಗಧಗಿಸಿದೆ ಸ್ಥಳದಲ್ಲಿ. ದೊಡ್ಡ ಬ್ಲಾಸ್ಟ್ ಸದ್ದು ಕೇಳಿ ಬಂದಿದೆ ಅಲ್ಲಿದ್ದವರಿಗೆ. ಪೊಲೀಸರಿದ್ದಾರೆ, ಅಧಿಕಾರಿಗಳಿದ್ದಾರೆ ಸ್ಥಳದಲ್ಲಿ, ಶ್ವಾನದಳ ಇದೆ. ಯಾಕಂದ್ರೆ ಸ್ಫೋಟದ ಭೀಕರತೆ ಆಗಿದೆ. ಯಾವ ರೀತಿಯ ಸ್ಫೋಟ ಇದು? ಯಾವ ಮಾದರಿಯ ಸ್ಫೋಟ ಇದು? ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನಷ್ಟೇ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬರಬೇಕು. ಬರೀ ಕಾರ್ನಲ್ಲೇನೋ ಸಮಸ್ಯೆ ಆಗಿ ಬ್ಲಾಸ್ಟ್ ಆಗಿದ್ದ? ಅಲ್ಲಿರುವಂತ ಸ್ಥಳೀಯರು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಲ್ಲ ಅಂತ. ದೆಹಲಿಯಲ್ಲಿ ಆದಂತ ಕಾರ್ ಸ್ಫೋಟ ಆಯಿತು. ರಾಜಧಾನಿಯಾದ್ಯಂತ ಹೈ ಅಲರ್ಟ್ ಜಾರಿಯಾಗಿದೆ. ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ ಪೊಲೀಸರು ದೆಹಲಿಯಾದ್ಯಂತ. ಭದ್ರತಾ ಪಡೆ ದೆಹಲಿಯಲ್ಲಿ ಕಾರು ಸ್ಫೋಟದ ಹಿನ್ನೆಲೆ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ಮುಂಬೈನಲ್ಲೂ ಹೈ ಅಲರ್ಟ್ ಇದೆ. ದೆಹಲಿ ಮಾತ್ರ ಅಲ್ಲ, ಮುಂಬೈನಲ್ಲೂ ಹೈ ಅಲರ್ಟ್ ಇದೆ. ಇದರ ಮುಂದುವರೆದ ಭಾಗ ಎಲ್ಲ ರಾಜ್ಯದ ಪ್ರಮುಖ ಸ್ಥಳ, ರಾಜ್ಯದ ರಾಜಧಾನಿಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗುತ್ತೆ. ಸಹಜ ಭದ್ರತಾ ದೃಷ್ಟಿಯಿಂದ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ನೋಡ್ತಾ ಇದ್ರಿ. ಘಟನೆ ನಡೆದ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು. ಏಕಾಏಕಿ ಸ್ಫೋಟ ಆಗಿರೋದು. ಬ್ಯಾಕ್ ಟು ಬ್ಯಾಕ್ ಕಾರ್. ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿದ್ರು. ಬೆಳಗ್ಗೆಯಿಂದ ಸುದ್ದಿ ನೀವು ನೋಡ್ತಾ ಇದ್ರಿ. ದೆಹಲಿಯ ಸಮೀಪ ಬೇರೆ ಬೇರೆ ಕಡೆಗಳಲ್ಲಿ 2900 ಕೆಜಿ ಸ್ಫೋಟಕ ವಸ್ತುಗಳನ್ನ ಪತ್ತೆ ಹಚ್ಚಿ ಅದನ್ನ ಜಪ್ತಿ ಮಾಡಿದ್ರು. ಅದರ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ಆದಂತ ಭೀಕರ ಸ್ಫೋಟ ಆಯಿತು. ಕಾರ್ ಸ್ಫೋಟದ ಸ್ಥಳಕ್ಕೆ ಎನ್ಐಎ, ಎನ್ಎಸ್ಜಿ, ಎಫ್ಎಸ್ಎಲ್ ಟೀಮ್ ಸ್ಥಳಕ್ಕೆ ಬಂದಿದೆ. ಸ್ಫೋಟಗೊಂಡಂತ ಸ್ಥಳದಲ್ಲಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸ್ತಾ ಇದೆ. ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಟೈಮ್ ಇದು. ರಾಷ್ಟ್ರ ರಾಜಧಾನಿಯಲ್ಲಿ ಕೆಂಪುಕೋಟೆಯ ಬಳಿ ಆದಂತಹ ಬ್ಲಾಸ್ಟ್ ಇದು. ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಸಮೀಪದಲ್ಲಿ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲೇ ಕಾರ್ ಬ್ಲಾಸ್ಟ್ ಆಗಿರೋದು. ಯಾವ ಮಾದರಿಯ ಸ್ಫೋಟ? ಪೊಲೀಸರು ಇದನ್ನ ಕ್ವಿಕ್ ಆಗಿ ಪತ್ತೆ ಹಚ್ಚಬೇಕಾಗಿದೆ. ಅದನ್ನ ಪತ್ತೆ ಹಚ್ಚೋದು ಎಕ್ಸ್ಪರ್ಟ್ಗಳಿಗೆ ಸವಾಲು ಕೂಡ ಆಗಿರಲ್ಲ. ಘಟನೆ ನಡೆದಂತ ಸ್ಥಳದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇಡೀ ಕಾರು ಛಿದ್ರ ಆಗಿದೆ. ಬ್ಲಾಸ್ಟ್ ಆದ ರಭಸಕ್ಕೆ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ. ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಕಾರು ಛಿದ್ರ ಆಗಿರೋದು. ಜನ ಕೂಡ ಇದ್ದಾರೆ ಸುತ್ತಮುತ್ತಲು. ಜನ ಆತಂಕದಲ್ಲಿದ್ದಾರೆ, ಏನಾಗ್ತಾ ಇದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ತೀರಾ ಕಡಿಮೆ ಅನ್ನೋ ಹಾಗಿತ್ತು. ಜನ ನಿರಾಳರಾಗಿದ್ರು. ಆದ್ರೆ ಈ ಒಂದು ಬ್ಲಾಸ್ಟ್ ಇದೆಯಲ್ಲ, ಇದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಯಾವ ರೀತಿಯಾದ ಬ್ಲಾಸ್ಟ್ ಇದು ಅಂತ. ದೆಹಲಿಯ ಸಮೀಪ ಬೇರೆ ಬೇರೆ ಕಡೆ 2900 ಕೆಜಿಯಷ್ಟು ಸ್ಫೋಟಕ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ದೆಹಲಿಯಲ್ಲಿ ಆದಂತಹ ಸ್ಫೋಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.